ಯುವ ಬರಹಗಾರ ಸಾಹಿತ್ಯದಲ್ಲಿ ವೈಚಾರಿಕ ಹಾಗೂ ವೈಜ್ಞಾನಿಕ ಭಾವನೆಗಳು ಬಹಳ ಮುಖ್ಯ. ಸಂತೋಷ್ ಕುಮಾರ್ ಮೆಹೆಂದಳೆ ಅಭಿಮತ. ಚಿನ್ಮೂಲಾದ್ರೆ ಸಾಹಿತ್ಯ ವೇದಿಕೆ ಚಿತ್ರದುರ್ಗ ಹಾಗೂ ವಿಶ್ವಮಾನವ ಪದವಿ ಪೂರ್ವ ಕಾಲೇಜು ಸೇಬಾರ ಗುತ್ತಿನಾಡು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಕಥಾನ ಕಾರ್ಯಕ್ರಮದ ಉದ್ಘಾಟನೆ ಇಂದು ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಖ್ಯಾತ ವಕೀಲರು ಹಾಗೂ ಚಿನ್ಮೂಲಾದ್ರೆ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾದ ಬಿಕೆ ರಹಮತ್ ಉಲ್ಲಾ ಅವರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಇಂದಿನ ಯುವ ಸಾಹಿತಿಗಳಿಗೆ ಅತ್ಯಂತ ಅವಶ್ಯಕ. ಹಲವು ಯುವ ಸಾಹಿತಿಗಳಿಗೆ ಬರೆಯುವ ಉತ್ಸಾಹ ಇರುತ್ತದೆ, ಆದರೆ ಹೇಗೆ ಬರೆಯಬೇಕು, ಬರಹಕ್ಕೆ ಯಾವ ವಸ್ತು ಆಯ್ಕೆ ಮಾಡಿಕೊಳ್ಳಬೇಕು, ಬರಹ ಶೈಲಿ ಹೇಗಿರಬೇಕೆಂಬುದರ ಅರಿವು ಇಲ್ಲದೆ ಒದ್ದಾಡುವ ಸ್ಥಿತಿಯಲ್ಲಿ ಇರುತ್ತಾರೆ. ಆದ ಕಾರಣ ಅನುಭವಿ ಹಾಗೂ ನುರಿತ ಸಾಹಿತಿಗಳಾದ ಸಂತೋಷ್ ಮೆಹೆಂದಳೆ ಅಂತಹ ವೈಚಾರಿಕ ಸಾಹಿತಿಗಳಾದ ಇವರು ವೈಜ್ಞಾನಿಕ ಬರಹಗಾರರಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ ಈ 2 ದಿನಗಳ ಕಾರ್ಯಾಗಾರವನ್ನ ಮುನ್ನಡೆಸುತ್ತಿರುವುದು ಅತ್ಯಂತ ಉಪಯುಕ್ತವಾದ ಕಾರ್ಯಾಗಾರವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿವಾನಂದ ಬಂಡೆ ನಿರೂಪಿಸಿದರು, ಶೋಭಾ ಮಲ್ಲಿಕಾರ್ಜುನ್ ಸ್ವಾಗತಿಸಿದರು, ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ವಿಶ್ವಮಾನವ ಪದವಿ ಪೂರ್ವ ಕಾಲೇಜಿನ ರೂವಾರಿಗಳಾದ ಜಲೀಲ್ ಸಾಹಿಬ್, ಶಿವಮೂರ್ತಿ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV4. ಸೆಂಟೆನ್ಸ್ ಫಾರ್ಮೇಷನ್ ತಪ್ಪುಗಳಿರುತ್ತೆ, ಶಬ್ದಗಳ ಬಳಕೆಯಲ್ಲಿ ತಪ್ಪುಗಳಿರುತ್ತೆ, ಆಮೇಲೆ ನಾವು ಒಂದಕ್ಕೊಂದು ಲಿಂಕ್ ಮಾಡೋ ತಪ್ಪುಗಳಿರುತ್ತೆ, ಪ್ಯಾರಾಗ್ರಾಫ್ಗಳ ಮಧ್ಯದಲ್ಲಿ ತಪ್ಪುಗಳಿರುತ್ತೆ, ಕಥೆಗಳು ಆದರೂ ಕಥೆಗಳು ಪ್ರಕಟ ಆಗ್ತವೆ. ಹೇಗೆ ಅಂತ ಕೇಳ್ತೀವಿ, ಇಷ್ಟೆಲ್ಲ ಇದ್ದು ಅಂತ ಗೊತ್ತಾದ್ರೂ ಪ್ರಕಟ ಆಗ್ತವೆ ಕಥೆಗಳಿಗೆ. ಅದು ಹೆಸರು ಮಾಡಿದ್ದಲ್ಲ ಅದು ಹೌದು, ಆದ್ರೂ ಆಗುತ್ತೆ. ಆ ಕ್ಷಣಕ್ಕೆ ಏನಾಗುತ್ತೆ, ಕೆಲವು ಸಲ ಏನಂದ್ರೆ ಮೊದಲು ಅರ್ಧ ಪುಟ ಮಾತ್ರ ಓದ್ತಾನೆ ಸಂಪಾದಕ ಆದವನು. ಈಗ ಆ ಥರ ಸಂಪಾದಕರು ಇಲ್ಲ. ಅವ್ನು ನೋಡ್ತಾನೆ ಯಾರು ಬರೆದಿರೋದು, ಸರ್ ಬರ್ತಾರೆ, ನೀಲಕಂಠ ದೇವರು ಸರ್ ಬರ್ದಾರ ಕರೆಕ್ಟ್ ಆಗಿರುತ್ತೆ, ತಪ್ಪಿರಕ್ಸಾಧ್ಯ ಕಥೆ ಹಾಕಿದ್ರು. ಸಂತೋಷ್ ಕುಮಾರ್ ಮೆಹೆಂದಳೆ ಬರ್ದಾರದಲ್ಲಿ 100 ಕಥೆ ಬರೆದಿರೋರು ಹೀಗೂ ಬರ್ದಾವ್ ಕಥೆಗಳು. ಬರೋದಿಲ್ಲ ಅಂತಲ್ಲ, ನಿಮ್ಗೆ ಅನ್ಸುತ್ತೆ ಅಂತ ಆರ್ಡಿನರಿ ಕಥೆ ಸಹಿತ ಹಾಕಿದ್ದಾರೆ ಇವರು. ಯಾಕೆ ನಿಮ್ಗೆ ಅನ್ಸುತ್ತೆ ಅಂತಾರೆ, ನೀವು 100 ಕಥೆಗಳನ್ನು ಓದಿರ್ತೀರಿ, ಅದರಿಂದಾಗಿ ನಿಮ್ಗೆ ಅನ್ಸುತ್ತೆ ಸಹಜವಾಗಿ ಇದು ಹೀಗೆ ಅಂತ ಅಂದ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ನೀವು ಕತೆ ಬರೆದ ತಕ್ಷಣ ಸರಿಪಡಿಸ್ಬೇಕು, ಟೈಟಲ್ ಹೊಡಿಬೇಕು, ಅಥವಾ ಅದ್ರದ್ದು ಕೊನೆ ಸರಿಯಾಗಿದೆ ಇಲ್ಲ ಅಂತ ನಿಮ್ಗೆ ಬರಬೇಕು ಅಂದ್ರೆ ದಯವಿಟ್ಟು ಅದನ್ನು ರೀರೀಡಿಂಗ್ ಮಾಡಬೇಕು. ರಿಪೀಟೆಡ್ಲಿ ನೀವೇ ರೀರೀಡಿಂಗ್ ಮಾಡೋದ್ರಿಂದ, ನಾನು 400 ಪುಟದ ಪುಸ್ತಕನ ಅದು ಹೌದು ಅಂತ ಅನ್ನಿಸ್ಕೊಳ್ಬೇಕು ಅಂತ ಅನ್ನೋ ಕಾರಣಕ್ಕೆ 2.5 ತಿಂಗಳಲ್ಲಿ 5 ಸಲ ಓದಬೇಕಾಗ್ತದೆ. ಪದೇ ಪದೇ ತಗೊಂಡು ಇದು ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇದು ಮತ್ತೆ ಸರಿ ಮಾಡಬೇಕು, ಇದು ಸರಿ ಮಾಡಬೇಕಾಗಿರುತ್ತೆ, ಅದನ್ನು ತಿದ್ದಬೇಕು. ಸಹಜವಾಗಿ ಲಿಂಕ್ಗಳು ಜನರೇಟ್ ಆಗ್ತಾ ಹೋಗುತ್ತೆ, ಕಥೆಗಳು ಅಪ್ಲಿಕೇಬಲ್ ಆಗುತ್ತೆ. ಇರೋದು 3 ಪುಟದ ಕಥೆ ಇರ್ಬೋದು, ಅದು ರೀರೀಡಿಂಗ್ ಇಲ್ದಿದ್ರೆ ಕತೆ ಅದೊಂದು ಚಂದವಾದಂಥ ಒಂದು ಫ್ರೇಮಿಗೆ ಬರೋದಿಲ್ಲ. ನೆಕ್ಸ್ಟ್ ಇನ್ನೇನಿರಬೇಕು ಕತೆ ಆಗಿದೆ ವೆರಿಫಿಕೇಶನ್ಗೆ ಯಾವ ಥರ ನಾವು ಕತೆ ಬರೀಬೇಕಾದ್ರೆ ವೆರಿಫಿಕೇಶನ್ ಬೇಕು ಅಂತೀರಾ? ಹೌದು. ಅದ್ರಲ್ಲಿ ನಾವು ಯಾವ ಥರ ಅಲ್ಲ, ನೀವೇ ಅದಕ್ಕೆ ಹೇಳಿದ್ರೆ ನಿಮ್ಮ ಕತೆನ ನೀವು ಮೊದಲು ಓದಲೇಬೇಕು. ನಾವು ಓದ್ತೀವಿ, ಅಲ್ಲ ನಮಗೆ ಎಕ್ಸ್ಟ್ರಾ ಇವಾಗ ಬೇಕು ಅಂತ. ಇವಾಗ ನಿಮ್ಮ ಬಗ್ಗೆ ಇದ್ರ ಬಗ್ಗೆನೇ ನಡೀತಾ ಇರ್ತೀರಲ್ವಾ, ಇನ್ನೂ ತಪ್ಪೋ ಸರಿನೋ ಅಂತ ಗೊತ್ತಾಗೋದಕ್ಕೆ. ಕಥೆ ಸಾಮಾನ್ಯವಾಗಿ ಬರೆಯುವಾಗ ಅದರಲ್ಲಿ ತಪ್ಪು ಸರಿ ಅಂತ ಅನ್ನೋದು ಸೃಜನಶೀಲತೆ ಆಗಿರೋದ್ರಿಂದ ನಿಮಗೇನೋ ವ್ಯತ್ಯಾಸ ಕೊಡೋದಿಲ್ಲ. ಇತಿಹಾಸ ಬರೆಯುವಾಗ ನೀವು ಅದನ್ನ ಮಾಡಬೇಕಾಗುತ್ತೆ. ಸೈಂಟಿಫಿಕ್ ಬರೀತೆ ಮಾಡ್ತೆ ತಗೊಳ್ತೀರಲ್ವ ಸರ್ ಕಥೆನ, ಅವಾಗ ತಪ್ಪೋ ಸರಿ ಅಂತ ನೀವು ಯಾವ ರೀತಿ ವೆರಿಫಿಕೇಶನ್ ತಗೊಳ್ತೀವಿ? ಇಲ್ಲ, ನೀವು ಅದಕ್ಕೆ ಬರ್ತಿರೋದು ಎಲ್ಲಾನು ಅಭ್ಯಾಸ ಮಾಡಲೇಬೇಕು. ಆ ಪೇಷನ್ಸ್ ಇರಲೇಬೇಕು ನಿಮಗೆ. ಸೈನ್ಸ್ ಫಿಕ್ಷನ್ ಇರ್ಬೋದು, ಇತಿಹಾಸ ಮೂವ್ ಆಗ್ಬೋದು ಅಂತ ನಾನು ಕೇಳ್ತಾರೆ ಸರ್. ಅವ್ರು ಹೇಳೋದು, ನಾನೀಗ ಒಂದು ಕತೆ ಬರೀತೇನೆ, ಅದು ಇನ್ನೂ ಹೇಗೆ ತಿದ್ದುಪಡಿ ಮಾಡಬೇಕು ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಆದಷ್ಟು ರಿಸೋರ್ಸ್ ಪರ್ಸನ್ ಅನ್ನ ನೀವು ಹುಡುಕೋದು ಒಳ್ಳೇದು. ಈಗ ನಮಗೆ ತಕ್ಷಣ ಎಲ್ಲಿ ಸಿಗ್ತಾರೆ ಅಂದ್ರೆ ಹೇಳೋದು ನಮಗೂ ಕಷ್ಟ, ಅದನ್ನ ನೀವು ಹುಡುಕ್ಬೇಕು. ಅದು ನಿಮ್ಮ ಕೆಲಸ. ಒಬ್ಬ ಕಥೆಗಾರನ ಕೆಲಸನೇ ಅದು, ಹುಡುಕಾಟ ಮಾಡ್ಬೇಕಾದ್ರು. ಕಥೆ ಹುಡುಕಾಟ ಮಾಡಬೇಕು, ಟೈಟಲ್ ಹುಡುಕಾಟ ಮಾಡಬೇಕು, ವಿಷಯ ಹುಡುಕಾಟ ಮಾಡಬೇಕು, ಶೈಲಿ ಆಗಿರ್ಬೇಕು ಅಂತ ಹುಡುಕ್ಬೇಕು. ರಿಸೋರ್ಸ್ ಪರ್ಸನ್ ಯಾರ್ಯಾರು ಹುಡುಕ್ಬೇಕು, ಅದು ಅವನ ಕೆಲಸನೇ, ಅದು ಹುಡುಕಾಟನೇ ಅವನ ಕೆಲಸ, ಅದನ್ನ ಮಾಡ್ಲೇಬೇಕು. ಇನ್ನೇನು ಇರಬೇಕು. ಸುಮಾರು 20 ವಿಷಯಗಳು ಸೇರಿದಾಗ ಒಂದು ಕಥೆ ಆಗುತ್ತೆ. ನೀವು ಇನ್ನೂ 4-5ನೇ ಪಾಯಿಂಟ್ ಹೋಗಿಲ್ಲ, ಅದನ್ನೇ ಹೇಳಿದೆ ನಮ್ಮಬೇಡಿ ಅಂತ. ಇನ್ನೇನಿರ್ಬೇಕು ಕಥೆಯಲ್ಲಿ? ಅಲ್ಲ, ಅದು ಭಾಷೆ ಬಂದ ಶಬ್ದಗಳ ಬಳಕೆ ಆಗೋಗುತ್ತೆ. ನೆಕ್ಸ್ಟ್ ಶೈಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಅದು ಕಥೆಯ ಮುಕ್ತಾಯ ಅನ್ನೋಂಥ ಒಂದು ಅಂಶ. ಅದಕ್ಕೆ ಮುಂಚೆ ಸುಮಾರು ಆಗ್ಬೇಕು, ಕಥೆಯನ್ನು ಮುಗಿದೇ ಇಲ್ಲ, ಮಧ್ಯದಲ್ಲಿ ಏನಿಲ್ಲ ಏನಿರ್ಬೇಕು ಜೋರಾಗಿ ಕುತೂಹಲ ಕೊಡ್ತಿರೋ ಅಥವಾ ನೀವು ಸಂಸಾರಿಕ ಕಥೆ ಕೊಟ್ಟರೆ ವಿಷಯದಲ್ಲಿ ಬಂತದ್ದು. ಇಮಿಡಿಯೇಟ್ ಕೊಡೋಣ. ಹೋಟೆಲ್ ಮಾಡಿ ಅಂತಾನೆ, ಬಹಳ ಚೆನ್ನಾಗಿ ಮಾಡ್ತೀನಿ, ಅದೇ ಉದ್ದೇಶ ಬಹಳ
ಶ್ರೀಮಂತಿಗೆ ಇರ್ಬೇಕು ಸರ್. ರಸಗಳ ಬಳಕೆ ನವರಸಗಳು. ಅಂದ್ರೆ ಒಂದು ಕಥೆಯಲ್ಲಿ ನವರಸಗಳು ಅಷ್ಟು ತರೋಣ. ಮಾತಾಡುವುದು ಅಷ್ಟು ಸಮಂಜಸವಲ್ಲ ಅಂತ ನಾನು ಭಾವಿಸಿದೆ. ಯಾಕಂತ ಹೇಳಿದ್ರೆ ಸಂತೋಷ್ ಕುಮಾರ್ ಮಹೇಂದ್ರ ಸಾಹೇಬ್ರವರ ಬಗ್ಗೆ ನಾವೇನಾದರೂ ಅವರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಏನಾದರೂ ತಿಳಿದುಕೊಂಡ್ರೆ ಒಂದು ಪುಸ್ತಕ ಬರಿಬೇಕು ಅಂತ ಹೇಳಿದ್ರೆ 12ರಿಂದ 14 ಮೊದಲನೇದಾಗಿ ನಾನು ಮುಂದೆ ಇತಿಹಾಸ ಆಧಾರಿತ ಸಾಹಿತ್ಯ ಮತ್ತು ಗದ್ಯಕ್ಕೆ ಸಾಹಿತ್ಯ ಇದನ್ನು ಕುರಿತು ಮಾತಾಡಬೇಕು ಅಂತ ನಾನು ಬಂದಿದ್ದೆ. ಅದಕ್ಕೆ ಹೆಚ್ಚಿಗೆ ಹಿಂದಿನ ದಾಟಿ ಅವರು ಕತೆ ಬರೀತಕ್ಕಂಥವ್ರಿಗೆ ವಸ್ತುಗಳು ಅವ್ರಿಗೆ ಸಿಗ್ತವೆ. ಈಗ ಮೆಹಂದಳೆಯವರು ಬರುವಂಥ ಅನೇಕ ಕೃತಿಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಯಿತು. ನಾನು ಸರಿ ಅವರಿಗೆ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಮಂಗಳಮುಖಿಯವರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಂಥವ್ರ ಬಗ್ಗೆ ಹೀಗೆ ಯಾವುದೇ ವಸ್ತು ಇಟ್ಕೊಂಡು